ಕಾಶ್ಮೀರ ಎಂದಾಕ್ಷಣ ನಮಗೆಲ್ಲ ಥಟ್ಟಂತ ನೆನಪಿಗೆ ಬರೋದೇ ಹಿಮದ ಬೆಟ್ಟ ಗುಡ್ಡಗಳು. ಜೊತೆಗೆ ವರ್ಷದ 365 ದಿನವೂ ಸುರಿಯುವಂತಹ ಮಳೆ ಮತ್ತು ಮಂಜು. ಇಂತಹ ಮಳೆಯ ನಡುವೆಯೂ ಕೂಡ ಸೇನೆ ರೋಚಕ ಆಪರೇಷನ್ ನಡೆಸ್ತಾ ಇದ್ದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಕವರೇಜ್ ಅನ್ನ ಮಾಡ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯುದ್ಧದ ಕಾರ್ಮೋಡ ಕವಿದಿರುವ ಕಾಶ್ಮೀರದಲ್ಲಿ ನಿರಂತರವಾಗಿ ಸೇನಾ ಆಪರೇಷನ್ಗಳು ನಡೀತಾ ಇದೆ. ಆದ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮಳೆಯ ವಾತಾವರಣ ಕಂಡು ಬರ್ತಾ ಇರೋದ್ರಿಂದಾಗಿ ಸೇನಾ ಆಪರೇಷನ್ಗೆ ಸ್ವಲ್ಪ ತೊಡಕಾಗಿದೆ. ಆ ಕಾರಣದಿಂದ ಸೇನಾ ಬಂಕರ್ಗಳಾಗಿರ್ಬೋದು ಅಥವಾ ಸೇನಾ ವಾಹನಗಳು ಈಗ ಅಲ್ಲಿ ನಿಂತುಕೊಂಡು ಈಗ ಸೇನಾ ಸಿಬ್ಬಂದಿ ಈ ಮಳೆಯ ನಡುವೆಯೂ ಕೂಡ ಆಪರೇಷನ್ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಾವಿರುವಂತ ಜಾಗ ಈ ಕಾಶ್ಮೀರದ ಗಡಿಯಲ್ಲಿರುವಂತ ಜಾಗ ಸೆನ್ಸಿಟಿವ್ ಏರಿಯಾ ಇದು. ಆ ಕಾರಣದಿಂದ ಆ ಜಾಗದ ಹೆಸರನ್ನ ಹೇಳಂಗಿಲ್ಲ ನಾವು. ನೋಡಿ, ಈ ಮಳೆಯ ನಡುವೆಯೂ ಕೂಡ ಪ್ರವಾಸಿಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದ್ ಕಡೆಯಲ್ಲಿ ಅವರಿಗೆ ಆತಂಕ ಇರೋದು. ಈ ಭಯೋತ್ಪಾದಕ ದಾಳಿಯಾದ ನಂತರ ಈ ಕೆಲವು ಸೂಕ್ಷ್ಮ ಪ್ರದೇಶಗಳಿಗೆ ಬರೋದಕ್ಕೆ ಪ್ರವಾಸಿಗರು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇದೆ. ನನ್ನ ಹಿಂದ್ಗಡೆ ಒಂದು ಸೇನಾ ಬಂಕರ್ ಕೂಡ ತಮಗೆ ಕಾಣಿಸ್ತಾ ಇದೆ. ನನ್ನ ಹಿಂದ್ಗಡೆ ಇರುವಂತ ಸೇನಾ ಬಂಕರ್ಗಳ ಮೂಲಕ ಇಲ್ಲಿದ್ದಂತ BSF ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಸೇನಾ ಕ್ಯಾಂಪ್ಗಳಲ್ಲಿ ಈಗ ಮಳೆ ಬರ್ತಿರೋದ್ರಿಂದಾಗಿ ಸೇನಾ ಸಿಬ್ಬಂದಿ ಸೇನಾ ಕ್ಯಾಂಪ್ಗಳಲ್ಲಿ ಇದ್ದಾರೆ. ಸದ್ಯಕ್ಕೆ ಇದು ಸೂಕ್ಷ್ಮವಾದಂತ ಪ್ರದೇಶ, ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ಇರುವಂತಹ ಪ್ರದೇಶ. ಬೆಳಿಗ್ಗೆಯಿಂದ ಮಳೆ ಬರ್ತಾ ಇರೋದ್ರಿಂದಾಗಿ ಕಾಶ್ಮೀರದ ಗಡಿಯಲ್ಲಿ ಮಳೆ ಬರ್ತಿರೋದ್ರಿಂದಾಗಿ ಈಗ ಸ್ವಲ್ಪ ಸೇನಾ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗ್ತಾ ಇದೆ. ಮಳೆಯ ನಡುವೆಯೂ ಕೂಡ ಸೇನಾ ಕಾರ್ಯಾಚರಣೆ ಬರದಿಂದ ಸಾಗಿದೆ. ನೀವು ಗಮನಿಸ್ತಿರೋ ಹಾಗೆ ಮಳೆ ಬರ್ತಾ ಇದೆ, ಮಳೆ ವಾತಾವರಣ ಇದೆ. ಎಲ್ಲರೂ ಕೂಡ ಒಳಗಡೆ ಇದ್ದಾರೆ. ಇಲ್ಲಿರುವಂತ ಅಂಗಡಿಗಳು ಮತ್ತೊಂದು ಎಲ್ಲವೂ ಕೂಡ ಒಳಗಡೆ ಇದ್ದಾರೆ. ನನ್ನ ಹಿಂಭಾಗದಲ್ಲೂ ಕೂಡ ಒಂದು ಸೇನಾ ವಾಹನವೂ ಕೂಡ ಹಿಂಭಾಗದಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅವರೆಲ್ಲರೂ ಕೂಡ ಮಳೆಗೆ ಕೋಟ್ಗಳನ್ನ ಹಾಕಿಕೊಂಡು ಈಗ ಸೇನಾ ಕಾರ್ಯಾಚರಣೆಯಲ್ಲಿ ತೊಡಗಿರೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಪಾಕಿಸ್ತಾನದ ವಿರುದ್ಧ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈ ಸೇನಾ ಕಾರ್ಯಾಚರಣೆ ಭಾರತದ ಗಡಿಗಳಲ್ಲಿ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಬರದಿಂದ ಸಾಗಿದೆ. ರಿಪಬ್ಲಿಕ್ ಕನ್ನಡ ಈಗ ಈ ಕಾಶ್ಮೀರದ ಕೆಲವು ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರುವಂತ ಈ ಭಾಗದಲ್ಲಿ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಕಾಶ್ಮೀರ ಎಂದಾಕ್ಷಣ ನಮಗೆಲ್ಲ ಥಟ್ಟಂತ ನೆನಪಿಗೆ ಬರೋದೇ ಹಿಮದ ಬೆಟ್ಟ ಗುಡ್ಡಗಳು. ಜೊತೆಗೆ ವರ್ಷದ 365 ದಿನವೂ ಸುರಿಯುವಂತಹ ಮಳೆ ಮತ್ತು ಮಂಜು. ಇಂತಹ ಮಳೆಯ ನಡುವೆಯೂ ಕೂಡ ಸೇನೆ ರೋಚಕ ಆಪರೇಷನ್ ನಡೆಸ್ತಾ ಇದ್ದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಕವರೇಜ್ ಅನ್ನ ಮಾಡ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯುದ್ಧದ ಕಾರ್ಮೋಡ ಕವಿದಿರುವ ಕಾಶ್ಮೀರದಲ್ಲಿ ನಿರಂತರವಾಗಿ ಸೇನಾ ಆಪರೇಷನ್ಗಳು ನಡೀತಾ ಇದೆ. ಆದ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮಳೆಯ ವಾತಾವರಣ ಕಂಡು ಬರ್ತಾ ಇರೋದ್ರಿಂದಾಗಿ ಸೇನಾ ಆಪರೇಷನ್ಗೆ ಸ್ವಲ್ಪ ತೊಡಕಾಗಿದೆ. ಆ ಕಾರಣದಿಂದ ಸೇನಾ ಬಂಕರ್ಗಳಾಗಿರ್ಬೋದು ಅಥವಾ ಸೇನಾ ವಾಹನಗಳು ಈಗ ಅಲ್ಲಿ ನಿಂತುಕೊಂಡು ಈಗ ಸೇನಾ ಸಿಬ್ಬಂದಿ ಈ ಮಳೆಯ ನಡುವೆಯೂ ಕೂಡ ಆಪರೇಷನ್ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಾವಿರುವಂತ ಜಾಗ ಈ ಕಾಶ್ಮೀರದ ಗಡಿಯಲ್ಲಿರುವಂತ ಜಾಗ ಸೆನ್ಸಿಟಿವ್ ಏರಿಯಾ ಇದು. ಆ ಕಾರಣದಿಂದ ಆ ಜಾಗದ ಹೆಸರನ್ನ ಹೇಳಂಗಿಲ್ಲ ನಾವು. ನೋಡಿ, ಈ ಮಳೆಯ ನಡುವೆಯೂ ಕೂಡ ಪ್ರವಾಸಿಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದ್ ಕಡೆಯಲ್ಲಿ ಅವರಿಗೆ ಆತಂಕ ಇರೋದು. ಈ ಭಯೋತ್ಪಾದಕ ದಾಳಿಯಾದ ನಂತರ ಈ ಕೆಲವು ಸೂಕ್ಷ್ಮ ಪ್ರದೇಶಗಳಿಗೆ ಬರೋದಕ್ಕೆ ಪ್ರವಾಸಿಗರು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇದೆ. ನನ್ನ ಹಿಂದ್ಗಡೆ ಒಂದು ಸೇನಾ ಬಂಕರ್ ಕೂಡ ತಮಗೆ ಕಾಣಿಸ್ತಾ ಇದೆ. ನನ್ನ ಹಿಂದ್ಗಡೆ ಇರುವಂತ ಸೇನಾ ಬಂಕರ್ಗಳ ಮೂಲಕ ಇಲ್ಲಿದ್ದಂತ BSF ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಸೇನಾ ಕ್ಯಾಂಪ್ಗಳಲ್ಲಿ ಈಗ ಮಳೆ ಬರ್ತಿರೋದ್ರಿಂದಾಗಿ ಸೇನಾ ಸಿಬ್ಬಂದಿ ಸೇನಾ ಕ್ಯಾಂಪ್ಗಳಲ್ಲಿ ಇದ್ದಾರೆ. ಸದ್ಯಕ್ಕೆ ಇದು ಸೂಕ್ಷ್ಮವಾದಂತ ಪ್ರದೇಶ, ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ಇರುವಂತಹ ಪ್ರದೇಶ. ಬೆಳಿಗ್ಗೆಯಿಂದ ಮಳೆ ಬರ್ತಾ ಇರೋದ್ರಿಂದಾಗಿ ಕಾಶ್ಮೀರದ ಗಡಿಯಲ್ಲಿ ಮಳೆ ಬರ್ತಿರೋದ್ರಿಂದಾಗಿ ಈಗ ಸ್ವಲ್ಪ ಸೇನಾ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗ್ತಾ ಇದೆ. ಮಳೆಯ ನಡುವೆಯೂ ಕೂಡ ಸೇನಾ ಕಾರ್ಯಾಚರಣೆ ಬರದಿಂದ ಸಾಗಿದೆ. ನೀವು ಗಮನಿಸ್ತಿರೋ ಹಾಗೆ ಮಳೆ ಬರ್ತಾ ಇದೆ, ಮಳೆ ವಾತಾವರಣ ಇದೆ. ಎಲ್ಲರೂ ಕೂಡ ಒಳಗಡೆ ಇದ್ದಾರೆ. ಇಲ್ಲಿರುವಂತ ಅಂಗಡಿಗಳು ಮತ್ತೊಂದು ಎಲ್ಲವೂ ಕೂಡ ಒಳಗಡೆ ಇದ್ದಾರೆ. ನನ್ನ ಹಿಂಭಾಗದಲ್ಲೂ ಕೂಡ ಒಂದು ಸೇನಾ ವಾಹನವೂ ಕೂಡ ಹಿಂಭಾಗದಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅವರೆಲ್ಲರೂ ಕೂಡ ಮಳೆಗೆ ಕೋಟ್ಗಳನ್ನ ಹಾಕಿಕೊಂಡು ಈಗ ಸೇನಾ ಕಾರ್ಯಾಚರಣೆಯಲ್ಲಿ ತೊಡಗಿರೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಪಾಕಿಸ್ತಾನದ ವಿರುದ್ಧ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈ ಸೇನಾ ಕಾರ್ಯಾಚರಣೆ ಭಾರತದ ಗಡಿಗಳಲ್ಲಿ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಬರದಿಂದ ಸಾಗಿದೆ. ರಿಪಬ್ಲಿಕ್ ಕನ್ನಡ ಈಗ ಈ ಕಾಶ್ಮೀರದ ಕೆಲವು ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರುವಂತ ಈ ಭಾಗದಲ್ಲಿ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಕಾಶ್ಮೀರ ಎಂದಾಕ್ಷಣ ನಮಗೆಲ್ಲ ಥಟ್ಟಂತ ನೆನಪಿಗೆ ಬರೋದೇ ಹಿಮದ ಬೆಟ್ಟ ಗುಡ್ಡಗಳು. ಜೊತೆಗೆ ವರ್ಷದ 365 ದಿನವೂ ಸುರಿಯುವಂತಹ ಮಳೆ ಮತ್ತು ಮಂಜು. ಇಂತಹ ಮಳೆಯ ನಡುವೆಯೂ ಕೂಡ ಸೇನೆ ರೋಚಕ ಆಪರೇಷನ್ ನಡೆಸ್ತಾ ಇದ್ದು
ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಕವರೇಜ್ ಅನ್ನ ಮಾಡ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯುದ್ಧದ ಕಾರ್ಮೋಡ ಕವಿದಿರುವ ಕಾಶ್ಮೀರದಲ್ಲಿ ನಿರಂತರವಾಗಿ ಸೇನಾ ಆಪರೇಷನ್ಗಳು ನಡೀತಾ ಇದೆ. ಆದ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮಳೆಯ ವಾತಾವರಣ ಕಂಡು ಬರ್ತಾ ಇರೋದ್ರಿಂದಾಗಿ ಸೇನಾ ಆಪರೇಷನ್ಗೆ ಸ್ವಲ್ಪ ತೊಡಕಾಗಿದೆ. ಆ ಕಾರಣದಿಂದ ಸೇನಾ ಬಂಕರ್ಗಳಾಗಿರ್ಬೋದು ಅಥವಾ ಸೇನಾ ವಾಹನಗಳು ಈಗ ಅಲ್ಲಿ ನಿಂತುಕೊಂಡು ಈಗ ಸೇನಾ ಸಿಬ್ಬಂದಿ ಈ ಮಳೆಯ ನಡುವೆಯೂ ಕೂಡ ಆಪರೇಷನ್ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಾವಿರುವಂತ ಜಾಗ ಈ ಕಾಶ್ಮೀರದ ಗಡಿಯಲ್ಲಿರುವಂತ ಜಾಗ ಸೆನ್ಸಿಟಿವ್ ಏರಿಯಾ ಇದು. ಆ ಕಾರಣದಿಂದ ಆ ಜಾಗದ ಹೆಸರನ್ನ ಹೇಳಂಗಿಲ್ಲ ನಾವು. ನೋಡಿ, ಈ ಮಳೆಯ ನಡುವೆಯೂ ಕೂಡ ಪ್ರವಾಸಿಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದ್ ಕಡೆಯಲ್ಲೇ ಅವರಿಗೆ ಆತಂಕ ಇರೋದು. ಈ ಭಯೋತ್ಪಾದಕ ದಾಳಿಯಾದ ನಂತರ ಈ ಕೆಲವು ಸೂಕ್ಷ್ಮ ಪ್ರದೇಶಗಳಿಗೆ ಬರೋದಕ್ಕೆ ಪ್ರವಾಸಿಗರು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇದೆ. ನನ್ನ ಹಿಂದ್ಗಡೆ ಒಂದು ಸೇನಾ ಬಂಕರ್ ಕೂಡ ತಮಗೆ ಕಾಣಿಸ್ತಾ ಇದೆ. ನನ್ನ ಹಿಂದ್ಗಡೆ ಇರುವಂತ ಸೇನಾ ಬಂಕರ್ಗಳ ಮೂಲಕ ಇಲ್ಲಿದ್ದಂತ BSF ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಸೇನಾ ಕ್ಯಾಂಪ್ಗಳಲ್ಲಿ ಈಗ ಮಳೆ ಬರ್ತಿರೋದ್ರಿಂದಾಗಿ ಸೇನಾ ಸಿಬ್ಬಂದಿ ಸೇನಾ ಕ್ಯಾಂಪ್ಗಳಲ್ಲಿ ಇದ್ದಾರೆ. ಸದ್ಯಕ್ಕೆ ಇದು ಸೂಕ್ಷ್ಮವಾದಂತ ಪ್ರದೇಶ, ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ಇರುವಂತಹ ಪ್ರದೇಶ. ಬೆಳಿಗ್ಗೆಯಿಂದ ಮಳೆ ಬರ್ತಾ ಇರೋದ್ರಿಂದಾಗಿ ಕಾಶ್ಮೀರದ ಗಡಿಯಲ್ಲಿ ಮಳೆ ಬರ್ತಿರೋದ್ರಿಂದಾಗಿ ಈಗ ಸ್ವಲ್ಪ ಸೇನಾ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗ್ತಾ ಇದೆ. ಮಳೆಯ ನಡುವೆಯೂ ಕೂಡ ಸೇನಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ನೀವು ಗಮನಿಸ್ತಿರೋ ಹಾಗೆ ಮಳೆ ಬರ್ತಾ ಇದೆ, ಮಳೆ ವಾತಾವರಣ ಇದೆ. ಎಲ್ಲರೂ ಕೂಡ ಒಳಗಡೆ ಇದ್ದಾರೆ. ಇಲ್ಲಿರುವಂತ ಅಂಗಡಿಗಳು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಒಳಗಡೆ ಇದ್ದಾರೆ. ನನ್ನ ಹಿಂಭಾಗದಲ್ಲೂ ಕೂಡ ಒಂದು ಸೇನಾ ವಾಹನವೂ ಕೂಡ ಹಿಂಭಾಗದಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅವರೆಲ್ಲರೂ ಕೂಡ ಮಳೆಗೆ ಕೋಟ್ಗಳನ್ನು ಹಾಕಿಕೊಂಡು ಈಗ ಸೇನಾ ಕಾರ್ಯಾಚರಣೆಯಲ್ಲಿ ತೊಡಗಿರೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಪಾಕಿಸ್ತಾನದ ವಿರುದ್ಧ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈ ಸೇನಾ ಕಾರ್ಯಾಚರಣೆ ಭಾರತದ ಗಡಿಗಳಲ್ಲಿ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ರಿಪಬ್ಲಿಕ್ ಕನ್ನಡ ಈಗ ಈ ಕಾಶ್ಮೀರದ ಕೆಲವು ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರುವಂತ ಈ ಭಾಗದಲ್ಲಿ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಕಾಶ್ಮೀರ ಎಂದಾಕ್ಷಣ ನಮಗೆಲ್ಲ ಥಟ್ಟಂತ ನೆನಪಿಗೆ ಬರೋದೇ ಹಿಮದ ಬೆಟ್ಟ ಗುಡ್ಡಗಳು. ಜೊತೆಗೆ ವರ್ಷದ 365 ದಿನವೂ ಸುರಿಯುವಂತಹ ಮಳೆ ಮತ್ತು ಮಂಜು. ಇಂತಹ ಮಳೆಯ ನಡುವೆಯೂ ಕೂಡ ಸೇನೆ ರೋಚಕ ಆಪರೇಷನ್ ನಡೆಸ್ತಾ ಇದ್ದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಕವರೇಜ್ ಅನ್ನ ಮಾಡ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯುದ್ಧದ ಕಾರ್ಮೋಡ ಕವಿದಿರುವ ಕಾಶ್ಮೀರದಲ್ಲಿ ನಿರಂತರವಾಗಿ ಸೇನಾ ಆಪರೇಷನ್ಗಳು ನಡೀತಾ ಇದೆ. ಆದ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮಳೆಯ ವಾತಾವರಣ ಕಂಡು ಬರ್ತಾ ಇರೋದ್ರಿಂದಾಗಿ ಸೇನಾ ಆಪರೇಷನ್ಗೆ ಸ್ವಲ್ಪ ತೊಡಕಾಗಿದೆ. ಆ ಕಾರಣದಿಂದ ಸೇನಾ ಬಂಕರ್ಗಳಾಗಿರ್ಬೋದು ಅಥವಾ ಸೇನಾ ವಾಹನಗಳು ಈಗ ಅಲ್ಲಿ ನಿಂತುಕೊಂಡು ಈಗ ಸೇನಾ ಸಿಬ್ಬಂದಿ ಈ ಮಳೆಯ ನಡುವೆಯೂ ಕೂಡ ಆಪರೇಷನ್ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಾವಿರುವಂತ ಜಾಗ ಈ ಕಾಶ್ಮೀರದ ಗಡಿಯಲ್ಲಿರುವಂತ ಜಾಗ ಸೆನ್ಸಿಟಿವ್ ಏರಿಯಾ ಇದು. ಆ ಕಾರಣದಿಂದ ಆ ಜಾಗದ ಹೆಸರನ್ನ ಹೇಳಂಗಿಲ್ಲ ನಾವು. ನೋಡಿ, ಈ ಮಳೆಯ ನಡುವೆಯೂ ಕೂಡ ಪ್ರವಾಸಿಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದ್ ಕಡೆಯಲ್ಲೇ ಅವರಿಗೆ ಆತಂಕ ಇರೋದು. ಈ ಭಯೋತ್ಪಾದಕ ದಾಳಿಯಾದ ನಂತರ ಈ ಕೆಲವು ಸೂಕ್ಷ್ಮ ಪ್ರದೇಶಗಳಿಗೆ ಬರೋದಕ್ಕೆ ಪ್ರವಾಸಿಗರು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇದೆ. ನನ್ನ ಹಿಂದ್ಗಡೆ ಒಂದು ಸೇನಾ ಬಂಕರ್ ಕೂಡ ತಮಗೆ ಕಾಣಿಸ್ತಾ ಇದೆ. ನನ್ನ ಹಿಂದ್ಗಡೆ ಇರುವಂತ ಸೇನಾ ಬಂಕರ್